ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಿಮ್ಮ ಆಶ್ರಯದಿಂದ ಚೆನ್ನಾಗಿದ್ದೀನಿ. ಒಂದು ತುಂಬ ಬೇಜಾರ ವಿಚಾರ ಏನಪ್ಪ ಅಂದರೆ, ಡೆಲ್ಲಿ ಒಳಗಡೆ I-10 ಬ್ಲಾಸ್ಟ್ ಆಗಿದೆ. ಅಂದರೆ ಬಾಂಬ್ ಇಟ್ಟಿದ್ರೆ ಏನೋ ಗೊತ್ತಿಲ್ಲ. ISIS ಪಾಕಿಸ್ತಾನ್ ಮತ್ತೆ ಬಾಲ ಬಿಚ್ಚೈತೆ ಅನ್ನೋ ವಿಚಾರ ಬರ್ತೈತೆ ಕಣಪ್ಪ. ಇದು ISI ಅದು ಡೆಲ್ಲಿಯಿಂದ ಬೆಂಗಳೂರಿಗೆ ಲಿಂಕ್ ಆಗಿದೆ. ಆ ಲಿಂಕು ಇಲ್ಲಿವರೆಗೂ ಇದೆ. ಪೊಲೀಸ್ನವ್ರು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ. ಅಂದರೆ ಯೋಚನೆ ಮಾಡಿ, ಇಲ್ಲೂ ಉಗ್ರವಾದಿಗಳು ಇದ್ದಾರೆ ಬೆಂಗಳೂರಲ್ಲಿ. ಅಂದರೆ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿದೆ. ಈಗ ಮೊನ್ನೆ ಗುಜರಾತಲ್ಲಿ 3 ಜನ ISI ಅವ್ರನ್ನ ಹಿಡ್ದಾಕೊಂಡ್ಬಿಟ್ಟಿದ್ರು. ಅಲ್ಲೇನ್ರಪ್ಪ, 3 ಜನ ಉಗ್ರವಾದಿಗಳನ್ನ ಹಿಡ್ದಾಕೊಂಡ್ಬಿಟ್ಟಿದ್ರು. ಟೆರರಿಸ್ಟ್ಗಳನ್ನ 3 ಜನನ ಅರೆಸ್ಟ್ ಮಾಡಿದ್ರು. ಆ ಮಾಹಿತಿ ಪಡೆದು ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆ ಇಲ್ಲಿ ಡೆಲ್ಲಿ ಒಳಗಡೆ I-10 ಬಿಳಿ ಕಲರ್ ಕಾರು ಬ್ಲಾಸ್ಟ್ ಆಗಿದೆ. ಮೆಟ್ರೋ ಎದುರುಗಡೆ ಬ್ಲಾಸ್ಟ್ ಆಗಿದೆ. 24 ಜನ ಸತ್ತೋಗಿದ್ದಾರೆ. ಅದರಲ್ಲಿ 3 ಜನ ಗಂಭೀರ ಅಂತ ಹೇಳಿ ಮೆಸೇಜ್ ಬಂದಿದೆ. ಈ ಉಗ್ರವಾದಿಗಳು ಬಿಡೋದಿಲ್ಲ. ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದೆ. ಎಸ್, ಖಂಡಿತ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಯಾಕಂದ್ರೆ ಅಫ್ಘಾನಿಸ್ತಾನದವರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪಾಕಿಸ್ತಾನದ ಮೇಲೆ ನಮ್ಮ ಇಂಡಿಯಾ ಅಟ್ಯಾಕ್ ಮಾಡಾಯಿತು ಆಲ್ರೆಡಿ. ಆಮೇಲೆ ಮೋದಿಯವರು ಕೂಡ ಒಂದು ಮಾತು ಹೇಳಿದರು. ಜಸ್ಟ್ ಅದು ಟ್ರೇಲರ್ ಅಷ್ಟೇ ನಿಮ್ಗೆ ನಾವು ಕೊಟ್ಟಿದ್ದು. ಸಿಂಧೂರ್ ಆಪರೇಷನ್ ಇನ್ನೂ ಐತೆ ಅಂತ ಹೇಳಿದರು. ಯಾರಿಗೆ ಗೊತ್ತು, ಹೇಳೋಕ್ಕಾಗಲ್ಲ ಕಣಪ್ಪ. ಅದೇ ಒಂದು ಸೇಡ್ ಇಟ್ಕೊಂಡು ಇಲ್ಲಿ ಬೆಂಗಳೂರೊಳಗೆ ಆಮೇಲೆ ಡೆಲ್ಲಿಯಲ್ಲೆಲ್ಲ ನುಗ್ಗಿದ್ದಾರೆ, ಗುಜರಾತಲ್ಲಿ ನುಗ್ಗಿದ್ದಾರೆ. ಅಂದರೆ ಇನ್ನೂ ಎಷ್ಟು ಸ್ಟೇಟ್ಗಳಲ್ಲಿ ಹೋಗಿರಬೇಕು ಅನ್ನೋ ಒಂದು ಮಾಹಿತಿನ ಪೊಲೀಸ್ನವರು ಈಗ ಹುಡುಕ್ತಾ ಇದ್ದಾರೆ. ಮಾಹಿತಿ ಕೂಡ ಸಿಗ್ತಾ ಇದೆ. ಕೆಲವು ಮಾಹಿತಿಗಳು ಸಿಕ್ಕಿದೆ ಪೊಲೀಸ್ನವರಿಗೆ. ಹಿಡಿದಾಕ್ತಾ ಇದ್ದಾರೆ. ಉಗ್ರವಾದಿಗಳು 3 ಜನನ ಈಗ ಅರೆಸ್ಟ್ ಮಾಡಿದ್ದಾರೆ ಗುಜರಾತಲ್ಲಿ ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆ ಡೆಲ್ಲಿಯಲ್ಲಿ I-10 ಬಿಳಿ ಕಲರ್ ಕಾರು ಬ್ಲಾಸ್ಟ್ ಆಗಿದೆ. 24 ಜನ ಸತ್ತೋಗಿದ್ದಾರೆ. 3 ಜನಕ್ಕೆ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ಇದು ಉಗ್ರವಾದಿಗಳು ಖಂಡಿತ ಅವ್ರದೇ ಕೈವಾಡ. ಈಗ ISI ಗ್ರೂಪು ಬೆಂಗಳೂರಿಗೂ ಲಿಂಕ್ ಇದೆ. ಗುಜರಾತಿಂದ ಡೆಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಲಿಂಕ್ ಇದೆ. ಫೋನ್ ಲಿಂಕ್ಗಳು ಇದೆ. ಅಂದರೆ ಇಲ್ಲೂ ಇದ್ದಾರೆ ಅಂತ. ಅಂದರೆ ಇನ್ನೂ ಏನು ಸಂಚು ನಡೀತಾ ಇದೆ ಅಂತ. ಸೊ ಎಚ್ಚರಿಸ್ಕೊಳ್ಳಿ, ಹುಷಾರಾಗಿರಿ ಎಲ್ಲರೂ. ಯಾವುದಾದ್ರು ಅನುಮಾನ ಬಂದರೆ ದಯವಿಟ್ಟು ಪೊಲೀಸ್ಗೆ ಫೋನ್ ಮಾಡಿ. ಹರಿಯಾಣ ರಿಜಿಸ್ಟರ್ ಆಗಿತ್ತು. I-10 ಕಾರ್ ಬಂದು ಹರಿಯಾಣ ರಿಜಿಸ್ಟರ್ ಕಾರ್ ಆಗಿತ್ತಂತೆ. ರೆಡ್ ಸಿಗ್ನಲ್ ಬಿಟ್ಟ ತಕ್ಷಣ ಅದು ರೆಡ್ ಫೋರ್ಟ್ ಎದುರುಗಡೆ, ಯೋಚನೆ ಮಾಡಿ, ಡೆಲ್ಲಿಯಲ್ಲಿ ರೆಡ್ ಫೋರ್ಟ್ ಎದುರುಗಡೆ, ಕೆಂಪು ಕೋಟೆ ಎದುರುಗಡೆ ಸಿಗ್ನಲ್ ಬಿಟ್ಟ ತಕ್ಷಣ ಒಂದು ಕಾರ್ ಮಾತ್ರ ಸ್ಲೋ ಆಗಿ ಬಂದು ಸಿಗ್ನಲಲ್ಲಿ ನಿಂತು ಬ್ಲಾಸ್ಟ್ ಆಗಿರೋಂಥದ್ದು. ಎಲ್ಲ ಕಿಕ್ಕಾಬಿಕ್ಕಿ ಓಡೋಗ್ಬಿಟ್ಟಿದ್ದಾರೆ ಜನಗಳು. ಅದರಲ್ಲಿ 24 ಜನ ಸತ್ತೋಗ್ಬಿಟ್ಟವ್ರೆ ಕಣಪ್ಪ. ಆದ್ರೀಗ ಉಮರ್ ಮೊಹಮ್ಮದ್ ಅನ್ನೋರ ತಾಯಿ ಅರೆಸ್ಟ್ ಆಗಿದ್ದಾರಂತೆ ದೆಹಲಿಯಲ್ಲಿ. ಉಮರ್ ಮೊಹಮ್ಮದ್ ಅನ್ನೋರ ತಾಯಿ ಅರೆಸ್ಟ್ ಆಗಿರುವಂಥದ್ದು. ಈಗ ಅವ್ರ ತಾಯಿನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ವಿಚಾರಗಳು ಕಣಪ್ಪ, ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಪ್ಪ ಇದು, ಏನಾಗ್ತೈತೆ ಅಂತ ಗೊತ್ತಿಲ್ಲ. ಯಾಕೋ ಇಂಡಿಯಾನೇ ಪಾಕಿಸ್ತಾನ ಮಾಡಿಬಿಡೋಂಗವ್ರೆ ಉಗ್ರವಾದಿಗಳೆಲ್ಲ ಸೇರ್ಕೊಂಡು ಹಂಗಾಗ್ಬಿಟ್ಟೈತೆ. ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮಾಜ್ ಮಾಡಿರೋವಂಥದ್ದು. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮಾಜ್ ಮಾಡಿದ್ದಾರೆ. ಏರ್ಪೋರ್ಟ್ ಎದುರುಗಡೆ ಏನು ನಡೀತಾ ಇದೆ ಇಲ್ಲೆಲ್ಲ ಗೊತ್ತಾಗ್ತಲ್ಲ. ಅಲ್ಲಪ್ಪ, ಒಂದು ಸ್ಥಳ ಗಿಳ ಅನ್ನೋದು ಇರುತ್ತೆ. ಮಸೀದಿಗೆ ಹೋಗಿ ಅಲ್ಲಿ ಮಾಡಬೇಕು. ಈಗ ಎಲ್ಲರೂ ನಾವು ಕೂಡ ಹೋಗ್ಬಿಟ್ಟು, ಈಗ ದೇವಸ್ಥಾನ ಇಲ್ಲ ಅಂದ್ಬಿಟ್ಟು ಅಲ್ಲೇ ಕುಂತ್ಕೊಂಡು ನಾವು ಗಂಟೆ ಪೂಜೆ ಎಲ್ಲ ಬರ್ಸೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಯಾವ ಜಾಗದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲಿ ಯಾರೂ ಅಷ್ಟೇ, ನೀವು ಆ ಭಾಷೆ ಈ ಜಾತಿ ಭಾಷೆ ಅನ್ನೋದು ಯಾರೂ ಮಾತಾಡಲ್ಲ. ಮಾಡಿ, ಮಸೀದಲ್ಲಿ ಹೋಗಿ ಮಾಡಿ ಅಂತ ಜನ ಹೇಳ್ತಾ ಇದ್ದಾರೆ. ಈಗ ನಾವು ದೇವಸ್ಥಾನದಲ್ಲಿ ಊದ್ ಕಡ್ಡಿ ಇಟ್ಕೊಂಡು ಏರ್ಪೋರ್ಟ್ ಒಳಗೆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ವಿಗ್ರಹ ಇಟ್ಕೊಂಡು ಆಗಲ್ಲ ಅಲ್ವಾ? ಹಾಗೆ ನೀವು ಕೂಡ ನಿಮ್ಮ ಜಾಗದಲ್ಲಿ ನೀವು ಮಾಡಿ, ನಮ್ಮ ಜಾಗದಲ್ಲಿ ನಾವು ಮಾಡ್ತೀವಿ. ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪ್ರಯಾಣಿಕರು ಹೊರಗಡೆ ದೇಶದಿಂದ ಬರ್ತಾರೆ, ಇಲ್ಲಿಂದ ಹೋಗೋರು ಇರ್ತಾರೆ, ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶ. ಇನ್ನು ವಿಚಾರಗಳವೆ ಕಣಪ್ಪ, ಹೇಳ್ತೀನಿ. ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮಾಜ್ ಮಾಡಿರೋಂಥದ್ದು ಏನು ನಡೀತಾ ಇತ್ತೋ ಗೊತ್ತಾಗ್ತಿಲ್ಲ ಕಣಪ್ಪ. ಯಾಕೆ ಹಿಂಗೆ ಮಾಡ್ತಾವ್ರೋ ಏನು ಎತ್ತ ಅಂತ. ಓಕೆ, ಇನ್ನು ವಿಚಾರಗಳವೆ ಹೇಳ್ತೀನಿ. ಇನ್ನೊಂದು ವಿಚಾರ ಕಂಡ್ರಪ್ಪ, ಜಮ್ಮು ಕಾಶ್ಮೀರದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ನೋಡ್ರಿ ಎಲ್ಲೆಲ್ಲಿ ಲಿಂಕ್ ಒಂದೈತೆ. ಗುಜರಾತಲ್ಲಿ 3 ಜನ ಸಿಕ್ಕಾಕೊಂಡ್ರು. ದೆಹಲಿ ಒಳಗಡೆ ಬ್ಲಾಸ್ಟ್ ಆಯಿತು. ಅದು ರೆಡ್ ಫೋರ್ಟ್ ಎದುರುಗಡೆ ಡಾಕ್ಟರ್ ಉಮರ್ ಮೊಹಮ್ಮದ್ ಅಂದ್ಬಿಟ್ಟು ಅವ್ರ ತಾಯಿನ ಕೂಡ, ಆಮೇಲೆ ಅವ್ರ ಜೊತೆ ಇದ್ದವರು ಅವ್ರ ನೆಂಟರು ಅರೆಸ್ಟ್ ಮಾಡಾಕ್ಬಿಟ್ಟವ್ರೆ. ಮೊಬೈಲ್ಗಳ್ನು ಸೀಸ್ ಮಾಡಾಕ್ಬಿಟ್ಟಿದಾರಂತೆ. ಮೊಬೈಲ್ಗಳ್ನು ಸೀಸ್ ಮಾಡಾಕಿದ್ದಾರೆ. 3 ಜನ ಜಮ್ಮು ಕಾಶ್ಮೀರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಏನ್ರಿ ಇದು, ಇವು ಪಾಕಿಸ್ತಾನದವ್ರು ಅವ್ರ ಬಾಲ ಬಿಚ್ಚೋದಂತೂ ಇನ್ನೂ ಬಿಟ್ಟಿಲ್ಲ. ಈಗ ಅವ್ರಿಗೆ ಹಬ್ಬ ಐತೆ, ಖಂಡಿತ ಹಬ್ಬ ಐತೆ ಅಂತ ಹೇಳಿದ್ರು ಮೋದಿಯವರು. ಮೇಡೆ ಮಾಡ್ತಾರೆ ಕಣಪ್ಪ. ಎಷ್ಟು ಬುದ್ಧಿ ಕಲಿಸಿದ್ರು ಅಷ್ಟೇ. ನಾಯಿ ಬಲ ಡೊಂಕು ಅಂತಾರಲ್ಲ, ಹೆಂಗೆ ಪಾಕಿಸ್ತಾನದವ್ರು ಅವ್ರ ಬುದ್ಧಿ ಅವ್ರು ಬಿಡಲ್ಲ. ISI ಏನಿದೆಯೋ ಎಲ್ಲ ಇವ್ರದೇ ಕರಾಮತ್ತು ಎಲ್ಲ. ಈ ಗುಂಪುಗಳು ಏನಂದ್ರೆ ಅಲ್ಲಿ ಇಲ್ಲಿ ಸ್ಟೇಟ್ಗಳಲ್ಲಿ ಕಡೆ ಎಲ್ಲ ನುಗ್ಗಿಬಿಡ್ತಾರೆ. ತಾಜ್ ಅಲ್ಲೂ ಆಗಿತ್ತು, ಗೊತ್ತಿರ್ಬೇಕು ನಿಮಗೆ. ಬಾಂಬೆ ತಾಜ್ ಹೋಟ್ಲಲ್ಲೂ ಕೂಡ ಆಗಿತ್ತು ಅವಾಗ.
ಈ ಥರನೇ ಹಿಂಗೆ ಇವ್ರು ಹೆಂಗೆ ಬರ್ತಾರೆ ಒಳಗಡೆ ಅನ್ನೋದೇ ಗೊತ್ತಾಗ್ತಲ್ಲ, ಮಾಹಿತಿಗಳು ಸಿಗ್ತಲ್ಲ. ಒಬ್ಬ ಹೇಳಿದ್ದ ನೇಪಾಳದವ್ರಿಗೆ ಸರಿಯಾಗಿ ಹಾಕ್ಕೊಂಡು ಗುಮ್ರಿ. ಯಾರು ಹೇಳಿದ್ರು? ಅಲ್ಲಿರೋನೊಬ್ಬ ವ್ಯಕ್ತಿ ವಿಡಿಯೋ ಮಾಡಿ ವೈರಲ್ ಆಗಿತ್ತು. ಈ ಪಾಕಿಸ್ತಾನದವ್ರು ಬರೋದು ನೇಪಾಳಕ್ಕೆ ಬಂದು ಹೇಳ್ತಾರೆ, ನೇಪಾಳದಿಂದ ಇಂಡಿಯಾ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂತ. ಅಂದರೆ ಅಲ್ಲಿ ನೇಪಾಳದವರೇ ಅವ್ರಿಗೆ ಜಾಗ ಮಾಡಿಕೊಡ್ತಾರೆ ಇಂಡಿಯಾ ಒಳಗಡೆ ನುಗ್ಗಾಕಿ, ಅಲ್ಲಿರೋ ದುಡ್ಡು ತಗೊಂಡು. ಈಗ ನೇಪಾಳೆಲ್ಲ ಸುಟ್ಟು ಸರ್ವನಾಶ ಆಗೋಯ್ತು ಬಿಡಿ, ಅವ್ರಲ್ಲಿ ಇದ್ದವ್ರನ್ನೆಲ್ಲ ಓಡಿಸ್ಬಿಟ್ರು, ನಿಮಗೆಲ್ಲ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಈ ಲಿಂಕ್ಗಳು ಎಲ್ಲೆಲ್ಲಿ ಇದೆ, ಇವ್ರನ್ನ ಬಿಡಬಾರ್ದು, ಇವ್ರು ಬಿಟ್ಟರೆ ಇವ್ರು ಹಿಂಗೆ. ಆದರೆ ಇಂಡಿಯಾ ಮೇಲೆ ಕಣ್ಣು ಎಲ್ಲರಿಗೂ. ಯಾಕಪ್ಪ ಅಂದರೆ ಇಂಡಿಯಾನೇ ಹಂಗೆ. ಪಾಕಿಸ್ತಾನದವ್ರು ವೈರಿಗಳು ಯಾರು ಅಂದರೆ ಮೇನಾಗಿ ಅವ್ರು ಹೇಳೋದು ಭಾರತದವರು. ನಾವು ವೈರಿಗಳಲ್ಲ, ಅವರೇ ನಮ್ಮ ವೈರಿಗಳು ನಾವು ಹೇಳೋದು ಅಲ್ವಾ. ಯಾಕಂದರೆ ಉಗ್ರವಾದಿಗಳು ಇರೋದು ಅವರೇ, ISI ಗ್ರೂಪು ಅವು ಇವು ಅಂತೆಲ್ಲ ಮಾಡೋದೆಲ್ಲ ಅವರೇ ಕೆಲಸಗಳು ಅಲ್ವಾ. ಸೊ ಹೀಗಾಗಿ ಇನ್ನೂ ಮಾಹಿತಿಗಳಿದ್ದಾವೆ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಈ ಜೈಲಲ್ಲಿರೋ ವಿಡಿಯೋಗಳೆಲ್ಲ ವೈರಲ್ ಆಗೋಗ್ಬಿಡ್ತು. ಕರೆಕ್ಟಲ್ಲಿ ಏನಪ್ಪ, ಇದು ಧನ್ವೀರ್ ಅವರು ಎಲ್ಲ ಇದನ್ನು ಮಾಡಿಸಿದ್ರು ಹಂಗೆ ಹಿಂಗೆ ಅಂದ್ಬಿಟ್ಟು ಅವರು ಕೂಡ ಎಲ್ಲ ಕರೆದುಬಿಟ್ಟು ಎಲ್ಲ ವಿಚಾರಣೆಗಳೆಲ್ಲ ಆಯಿತು. ಈಗ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಉಮೇಶ್ ರೆಡ್ಡಿ. ಎಸ್, ಉಮೇಶ್ ರೆಡ್ಡಿ ಯಾರಿಗೆ ಗೊತ್ತಿಲ್ಲ, ರೇಪಿಸ್ಟ್ ಮತ್ತು ಮರ್ಡರ್. 20 ಜನ ಹೆಣ್ಮಕ್ಳನ್ನ ಇವನು ರೇಪ್ ಮಾಡಿ ಮರ್ಡರ್ ಮಾಡಿದ್ದ. ಆದರೆ ಜೈಲಲ್ಲಿ ಇವಾಗಲೂ ಆರಾಮಾಗಿದ್ದಾನೆ, ಫೋನ್ ಇದೆ, TV ಇದೆ. ಇವನು ಗಲ್ ಶಿಕ್ಷೆ ಆಗಬೇಕಾಗಿತ್ತು, ಆಗಲಿಲ್ಲ. ಆದರೆ ಅವ್ರ ಪರಿವಾರದವ್ರು ಎಷ್ಟು ಹೊಟ್ಟೆ ಹುರ್ಕೋತಾ ಇದ್ದಾರೆ, ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋಂಥ ವಿಚಾರ. ಉಮೇಶ್ ರೆಡ್ಡಿ ಇನ್ನೂ ಬದುಕಿದ್ದಾನೆ, ಜೈಲಲ್ಲಿದ್ದಾನೆ, ಆರಾಮಾಗಿ ಮೊಬೈಲಲ್ಲಿ TV ನೋಡ್ಕೊಂಡು ಆರಾಮಾಗಿದ್ದಾನೆ ಅಂತ ಮಾಹಿತಿ ಎಲ್ಲರಿಗೂ ಗೊತ್ತಾಗಿರುವಂಥ ವಿಚಾರ ಇದು. ಉಮೇಶ್ ರೆಡ್ಡಿ ಇಷ್ಟೊತ್ತಿಗೆ ಗಲ್ ಶಿಕ್ಷೆ ಆಗಬೇಕಾಗಿತ್ತು, ಹೆಂಗೋ ಬಚಾವ್ ಆಗ್ಬಿಟ್ಟ ಅಂತೆ. 30 ವರ್ಷ ಅವನಿಗೆ ಜೈಲು ಶಿಕ್ಷೆ ಆಗಿದೆ ಅಂತೆ, 30 ವರ್ಷ. ಸತ್ತವರೆಲ್ಲ ಎಲ್ಲೋದ್ರಿ, ಏನಾಯಿತು? ಅವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಇವನು ಹೊರಗೆ ಬಂದರೆ ಮತ್ತೆ ಇನ್ನೇನು ಮಾಡ್ಬೋದು ಅನ್ನೋದನ್ನು ಎಲ್ಲ ವಿಚಾರ ಮಾಡಬೇಕಾಗಿರುವಂಥದ್ದು. 30 ವರ್ಷ ಜೈಲು ಶಿಕ್ಷೆ ಆಗಿತ್ತಂತೆ ಇವನಿಗೆ. ಏನು ನಡೀತಾ ಇತ್ತಪ್ಪ ಕಣಪ್ಪ, ಏನು ನಡೀತಾ ಇತ್ತೋ ಗೊತ್ತಿಲ್ಲ ಕಣಪ್ಪ. ಈ ಥರ ಮಾಡಿದವ್ರಿಗೆ ಇನ್ನೂ ಇಟ್ಟವ್ರೆ, ಕರೆಕ್ಟಾ? ಇನ್ನೊಂದು ವಿಚಾರಗಳು ಕೇಳಿ ಬರ್ತೈತೆ ಕಣಪ್ಪ. ದರ್ಶನ್ ಅವರು ಆ ಗುಂಪುಗಳು ಏನಾಗಿತ್ತೋ, ಎಲ್ಲಿ ಏನಾಗಿತ್ತೋ, ಯಾರು ಮಾಡಿದ್ರು ಏನು ಅಂತ ಗೊತ್ತಿಲ್ಲ. ಆದರೆ ದರ್ಶನ್ ಅವರು ಕೂಡ ಅನುಭವಿಸ್ತಾ ಇದ್ದಾರಲ್ಲ ಇವಾಗಲೂ, ಅವ್ರಿಗೆ ಅನುಭವಿಸ್ತಾ ಇದ್ದಾರೆ. ಹಾಸಿಗೆ ದಿಂಬು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅವ್ರಿಗೆ? ಅವರೊಬ್ಬರನ್ನೇ ಟಾರ್ಗೆಟ್ ಮಾಡವ್ರೆ ಅಂತ ಸುಮಾರು ಸತಿ ನಾವು ಹೇಳಿದ್ವಿ, ನಮ್ಮ ಇದರಲ್ಲೂ ಕೂಡ ಹೇಳಿದ್ವಿ ಫ್ರೀಡಮ್ TVಲಿ. ಆದರೂ ಗೊತ್ತಾಗ್ತಲ್ಲ, ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಅನ್ನೋದಕ್ಕೆ ಇಲ್ಲಿ ಕಾರಣ. ಈ ವಿಡಿಯೋ ವೈರಲ್ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತಿದೆ. ಅಂದರೆ ಎಲ್ಲರೂ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅವರೆಲ್ಲ ಆರಾಮಾಗವ್ರೆ. ಮರ್ಡರ್ ಮಾಡಿದವ್ರು, ರೇಪ್ ಮಾಡಿದವರೆಲ್ಲ ಆರಾಮಾಗಿ ಓಡಾಡ್ಕೊಂಡವ್ರೆ, ಆಯ್ತಾ? ಅಂದರೆ ಇವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊಬೈಲು, TV ಎಲ್ಲ ಫೆಸಿಲಿಟಿ ಇದೆ, ಇವ್ರಿಗೆ ಹಾಸಿಗೆ ತುಂಬೋ ಕೊಡ್ತಾ ಇಲ್ಲ ಅಂದರೆ ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಈಗ ಕನ್ಫರ್ಮ್ ಆಯಿತು. ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಜಮ್ಮುದಲ್ಲಿ 8 ಜನ ಉಗ್ರರು, 3 ಜನ ವೈದ್ಯರು, 8 ಜನ ಉಗ್ರರನ್ನ ಅರೆಸ್ಟ್ ಮಾಡಿದೆ. ಇವ್ರ ಹತ್ರ ಎಷ್ಟು ಗೊತ್ತಾ? ಸ್ಫೋಟಕ ವಸ್ತುಗಳು ಸಿಕ್ಕಿದ್ದು 2900 kg. 2900 kg ಸ್ಫೋಟಕ ವಸ್ತುಗಳನ್ನು ಇವರಲ್ಲಿಟ್ಟಿದ್ರು. 8 ಜನ ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ, 3 ಜನ ವೈದ್ಯರು. ಅಂದರೆ ಇವರೇ ಸೈಂಟಿಸ್ಟ್ಗಳು. ಅಂದರೆ ಈ ಬಾಂಬ್ಗೆ ಹಿಂದೆ ಇರೋ ಕೈವಾಡ ಇವು 3 ಜನ ವೈದ್ಯರದೇ. ಅರ್ಥ ಆಯ್ತೇನ್ರಪ್ಪ? ಏನು ನಡೀತಾ ಇತ್ತಪ್ಪ? ಜಮ್ಮು ಅಷ್ಟು ಫುಲ್ಲು ಸ್ಟ್ರಿಕ್ಟ್ ಇದ್ದು, ಆರ್ಮಿ ಇದ್ದು ಕೂಡ ಇವ್ರು ಒಳಗಡೆ ಬಂದು ಈ ಥರ ಚಟುವಟಿಕೆಗಳು ನಡೆಸ್ತಾರಂದರೆ ಇವ್ರಿಗೆಲ್ಲ ಎಷ್ಟು ಮೀಟರ್ ಇರಬೇಕು, ಎಷ್ಟು ಧೈರ್ಯ ಇರಬೇಕು. ಇವ್ರಿಗೆ ಸಾಥ್ ಕೊಟ್ಟವರಾದರೂ ಯಾರು? ಹಿಡಿತಾರೆ ಕಣಪ್ಪ, ಇವ್ರನ್ನ ಹಿಡಿತಾರೆ ಯಾರು ಏನು ಅಂತ. ಓಕೆ, ಹಾಗೆ ಆಗತ್ತೆ. ಇವ್ರಿಗೆ ಶಿಕ್ಷೆಗಳು ಆಗಬೇಕು. ಇವ್ರು ಇಂಥವ್ರನ್ನ ಮತ್ತೆ ಹುಟ್ಟು ಬರಬಾರ್ದು, ಹಂಗೆ ಮಾಡ್ತಾರೆ ನಮ್ಮ ಆರ್ಮಿಯವರು. 2900 kg ಬಿಟ್ಟು ಗನ್ನುಗಳು, ಆಮೇಲೆ ಟೈಮ್ ಬಾಂಬರ್, ಟೈಮರ್ನ ಏನು ಸೆಟ್ ಮಾಡ್ತಾರಲ್ಲ ಬ್ಲಾಸ್ಟ್ ಆಗಬೇಕು ಈ ಟೈಮ್ಗೆ ಅಂತ ಟೈಮರ್ಗಳು ಕೂಡ ಸಿಕ್ಕಿದೆ ಅಂತೆ. ಯೋಚನೆ ಮಾಡಿ, ಎಷ್ಟು ದೊಡ್ಡ ಸ್ಕೆಚ್ ಮಾಡ್ಕೊಂಡು ಬಂದಿದ್ರು ಇವರು ಇಂಡಿಯಾಗೆ ಅಲ್ವಾ? ಇನ್ನೂ ಅವೇಪ ವಿಚಾರಗಳು ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಮೈ ತೆರ ಕುತ್ತೆ ಮೈ ತೆರ ಖೂನ್ ಪಿ ಜಾವುಂಗಾ ಅಂಥೇಳಿ ಈ ಥರ ಡೈಲಾಗಲ್ಲಿ ಫೇಮಸ್ ಆದಂಥ ಧರ್ಮೇಂದ್ರ ಅವರು ಇನ್ನಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಣಪ್ಪ. ನಿನ್ನೆ ಅವರಿಗೆ ICUಯಲ್ಲಿ ಇಟ್ಟಿದ್ರು, ಇವಾಗಿಲ್ಲ ಅಂಥೇಳಿ ಮಾಹಿತಿ ಬರ್ತಾ ಇದೆ. ಧರ್ಮೇಂದ್ರ ಅವ್ರ ಆರೋಗ್ಯ ಸರಿ ಇರಲಿಲ್ಲ, ವಯಸ್ಸು ಕೂಡ ಆಗಿತ್ತು ಅವ್ರಿಗೆ, ಅವ್ರು ಇನ್ನಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇನ್ನು ವಿಚಾರಗಳು ಕಣಪ್ಪ, ಹೇಳ್ತೀವಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಬಿಹಾರ್ ಎಲೆಕ್ಷನ್ ಏನಾಯಿತು? ಶರದ್ ಪವಾರ್ ಅವರು ಒಂದು ಭವಿಷ್ಯವನ್ನು ನೋಡಿದವರಂತೆ, ಮೋದಿಯವರು ಈ ಸತಿ ಸೋಲ್ತಾರೆ ಅಂತ. ಏನೋ ಗೊತ್ತಿಲ್ಲ ಕಣಪ್ಪ, ಅವ್ರ ಭವಿಷ್ಯ ನೋಡಿದವ್ರು ಏನು ಮಾಡೋರೋ ಗೊತ್ತಿಲ್ಲ. ಒಟ್ಟು ಮೋದಿಯವ್ರಿಗೆ ಗೆಲ್ತಾರೆ ಅಂತ ಬಿಹಾರ ಜನ ಇಷ್ಟಪಡ್ತಾವ್ರೆ ಅಂತ ಕೆಲವರು ಹೇಳ್ತಾವ್ರೆ. ಇನ್ನು ಇವರು ಸೋಲ್ತಾರಂತ ಇವ್ರ ಭವಿಷ್ಯ ನೋಡಿದವ್ರೆ. ಏನಾಯ್ತದ ನಾವು ಕಾದು ನೋಡ್ಬೇಕು ಕಣಪ್ಪ. ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ವಿಚಾರಗಳವೆ ಹೇಳ್ತೀನಿ. ಸುದ್ದಿಗಳಿಗೇನು ಕಡಿಮೆ ಕಣಪ್ಪ ನಮ್ಮ ಕರ್ನಾಟಕದಲ್ಲಿ. ಇನ್ನು ಸುದ್ದಿಗಳು ಬರ್ತಾ ಇರ್ತವೆ. ಓಕೆ, ರಾಜಕಾರಣಗಳಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗುತ್ತೆ ರಾತ್ರಿ ಇವಾಗಲೇ ಆಗ್ಬಿಟ್ಟಿರ್ಬೋದು. ನಾನು ಮಾತಾಡ್ಬೇಕಾರೆ ಇನ್ನೂ ವಿಚಾರಗಳವೆ ಹೇಳ್ತೀನಿ. ಮತ್ತೆ ನಾಳೆ ಬಂದು ವಿಚಾರಗಳನ್ನ ತೊಗೊಂಬಂದು ಇವತ್ತು ಯಾರ್ಯಾರು ಕಾರ್ಯಕ್ರಮ ಮಾಡಿದ್ರೆ ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ ಓಡ್ ಬರ್ತೀನಿರಪ್ಪ. ಇದು
ಪೊಲಿಟಿಕ್ಸ್ ಮಸಾಲ ದೋಸೆ ಕಣಪ್ಪ. ಪಾಲಿಟಿಕ್ಸ್ ಮಸಾಲ ದೋಸೆ ಎಲ್ಲ ಮಿಕ್ಸ್ ಮಾಡಿ ಏನೇನೈತೆ, ಯಾವ ರಾಜಕೀಯದಲ್ಲಿ ಏನೇನೈತೆ, ಯಾವ ಸ್ಟೇಟಲ್ಲಿ ಏನು ನಡೀತಾ ಇತ್ತು ಎಲ್ಲ ಸುದ್ದಿಗಳನ್ನು ನಿಮ್ಗೆ ನಾನು ಪಕ್ಕ ಕೊಡ್ತೀನಿ. ಹೊರಟು ಬರ್ಲೇನ್ರಪ್ಪ ಶಂಭುಲಿಂಗ, ಹೋಗಿ ಬರ್ತೀನಿ ಕಣ್ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಯಾಕಂದ್ರೆ ಪಕ್ಕ ಮಾಹಿತಿ ಕೊಡ್ತೀನಿ ಕಣಪ್ಪ. ಹೊರಟು ಬರ್ಲೇನ್ರಪ್ಪ ಶಂಭುಲಿಂಗ. ಎಟ್ಲ ಕಾರಣ ಇನ್ನೂ ಮಾಹಿತಿಗಳನ್ನ ತಿಳ್ಕೋಬೇಕು, ಇನ್ನು ಏನೇನೈತೆ ಎಲ್ಲೆಲ್ಲಿ ಉಗ್ರವಾದಿಗಳು ಸೇರ್ಕೊಂಡ್ಬಿಟ್ಟವ್ರು ಗೊತ್ತಿಲ್ಲ ಕಣಪ್ಪ. ಅವ್ರನ್ನ ಮುಗಿಸಿ ಸಮಾಧಿ ಮಾಡ್ಬಿಡ್ಬೇಕು ಕಣಪ್ಪ ಪಾಕಿಸ್ತಾನ. ಬರ್ಲೇನ್ರಪ್ಪ, ಬರ್ತೀನಪ್ಪ ಶಂಭುಲಿಂಗ. ಪಾಕಿಸ್ತಾನಕ್ಕೆ ಧಿಕ್ಕಾರ ಕಣಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.